ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಮುಂದುವರೆದು ಮಾಹಿತಿ ಸಿಗ್ತಾ ಇದೆ. ಶಿವಮೊಗ್ಗದ ಮಂಜುನಾಥ್ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಅವರು ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ರು ಅನ್ನೋ ವಿಚಾರ ತಿಳಿತಾ ಇದ್ದಂತೆ ಅವರ ಮನೆಯಲ್ಲಿ ಈಗ ರಿಪಬ್ಲಿಕ್ ಕನ್ನಡದ ಜೊತೆಗೆ ಅವರ ಕುಟುಂಬಸ್ಥರು ಆಕ್ರಂದನವನ್ನ ತೋಡ್ಕೊಂಡಿದ್ದಾರೆ. ಶಿವಮೊಗ್ಗದ ಮಂಜುನಾಥ್ ಮನೆಯಲ್ಲಿ ಈಗ ಸ್ಮಶಾನ ಮೌನ, ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ರಿಪಬ್ಲಿಕ್ ಕನ್ನಡದೊಂದಿಗೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಶಿವಮೊಗ್ಗದ ಮಂಜುನಾಥ ರಾವ್ ಅವರ ಮನೆ ಬಳಿ ರಿಪಬ್ಲಿಕ್ ಕನ್ನಡ ಈಗ ಮಾಹಿತಿಯನ್ನ ಪಡ್ಕೊಳ್ತಾ ಇದೆ. ಏನು ಎತ್ತ ಅನ್ನೋದ್ರ ಬಗ್ಗೆ ನೋಡಿ. ಮುಂದುವರೆದು ನಾವು ಗಮನಿಸ್ತಾ ಇದ್ದಂಗೆ ಈಗ 4 ಸೇನಾ ಹೆಲಿಕಾಪ್ಟರ್ಗಳಿಂದ ಆಪರೇಷನ್ ಶುರುವಾಗಿದೆ. 12 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಜೊತೆಗೆ 2 ಮೃತಪಟ್ಟಿದ್ದಾರೆ. ಅದರಲ್ಲಿ ಮಂಜುನಾಥ್ ಕೂಡ ಒಬ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ನೋಡಿ, ಅವರ ಫೋಟೋ ಗಮನಿಸ್ತಾ ಇದ್ರೆ ಮಂಜುನಾಥ್ ರಾವ್ ಅವರ ಫೋಟೋ. ಮತ್ತೊಂದು ಕಡೆಯಲ್ಲಿ ಮಂಜುನಾಥ್ ಅವರ ಮನೆ, ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಂವ್ನಲ್ಲಿ ಆದಂತ ಅಟ್ಯಾಕ್ ಆ ಸ್ಥಳದಿಂದ ನೀವು ದೃಶ್ಯ ಗಮನಿಸ್ತಾ ಇದ್ದೀರಿ. ಇದು ಮನೆ, ಇದು ವಿಜಯನಗರದ ಮನೆ, ಶಿವಮೊಗ್ಗದ ವಿಜಯನಗರ ಅವರ ಮನೆ ಬಳಿಯಲ್ಲ ಅವರ ಕುಟುಂಬದವರೆಲ್ಲ ಬರ್ತಾ ಇದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪತ್ನಿ ಸಹ ನಮ್ಮ ಜೊತೆಗೆ ಮಾತಾಡಿದ್ರು. ಏನು ಫುಡ್ ತರಲಿಕ್ಕೆ ಹೋದಾಗ ಅಲ್ಲಿ ಘಟನೆ ಆಯ್ತು ಎಲ್ಲವನ್ನ ವಿವರಿಸಿರುವಂತದ್ದು. ನಾನೀಗ ಮಂಜುನಾಥ್ ಏನಿದ್ದಾರೆ ಅವರ ಮನೆ ಮುಂಭಾಗದಲ್ಲಿದ್ದೇನೆ. ಶಿವಮೊಗ್ಗದ ವಿಜಯನಗರದಲ್ಲಿರುವಂತಹ ಅವರ ಮನೆ ಮುಂಭಾಗದಲ್ಲಿ ಇರುವಂತದ್ದು ನೋಡಬಹುದು ನೀವು. ಇದೇ ಅವರ ಮನೆ. ಸಂಬಂಧಿಕರು ಸಹ ಈಗಾಗಲೇ ಬಂದಿರುವಂತದ್ದು. ಅವರ ತಾಯಿ ಒಬ್ಬರೇ ಇಲ್ಲಿ ಇದ್ರು. ಮಗ ಮತ್ತೆ ಅವರ ಮಿಸ್ಸಸ್ ಮತ್ತೆ ಗಂಡ 3 ಜನ ಸಹ 19ನೇ ತಾರೀಕು ಕಾಶ್ಮೀರಕ್ಕೆ ಹೋಗಿದ್ರು. ಒಂದು ಪ್ಯಾಕೇಜ್ ಇದರಲ್ಲಿ ಹೋಗಿದ್ರು. ಇವತ್ತು ಗುಂಡಿನ ದಾಳಿ ಆಗಿರುವಂತದ್ದು. ಗುಂಡಿನ ದಾಳಿಯಲ್ಲಿ ಮಂಜುನಾಥ್ ಅವರಿಗೆ ತೀವ್ರವಾದ ಗಾಯ ಆಗಿದೆ. ಏನಾಗಿದೆ ಅನ್ನುವಂತ ಮಾಹಿತಿಗಳು ಸಹ ಸಾಕಷ್ಟು ಲಭ್ಯವಾಗ್ತಿಲ್ಲ. ಆದ್ರೆ ಅವರಿಗೆ ಸಾಕಷ್ಟು ಗಾಯ ಆಗಿರುವಂತದ್ದು. ಇದೇ ಅವರ ಮನೆ. ಈಗಾಗಲೇ ಸಂಬಂಧಿಕರು ಬರ್ತಿದ್ದಾರೆ. ಅವರ ನೆರೆಹೊರೆಯವರು ಸಹ ಹೇಳ್ತಿದ್ರು 19ನೇ ತಾರೀಕು ಇಲ್ಲಿಂದ ಅವರು ಹೋಗಿದ್ರು, ಒಂದು ಪ್ಯಾಕೇಜ್ ಟೂರ್ ಇದರಲ್ಲಿ ಹೋಗಿದ್ರು ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಶಿವಮೊಗ್ಗ ಮೂಲದ ಮಂಜುನಾಥ್ ಇದ್ದಾರೆ. ಈಗ ಗುಂಡಿನ ದಾಳಿಗೆ ಬಲಿಯಾಗಿರುವಂತದ್ದು. ಈ ಕುರಿತು ಸಂಬಂಧಿಕರಿಗೆ ಮಾಹಿತಿ ತಿಳಿದಂತೆ ದೌಡಾಯಿಸುತ್ತಿರುವುದನ್ನ ನೋಡಬಹುದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ ಈಗ ಮಂಜುನಾಥ್ ರಾವ್ ಅವರ ಮನೆ ಮುಂಭಾಗದಿಂದ ಮಾಹಿತಿಯನ್ನ ಕೊಟ್ಟರು. ಅಕ್ಕಪಕ್ಕದ ಮನೆಯವರಿಗೆಲ್ಲ ಅವರೆಲ್ಲ ಗಾಬರಿಯಾಗಿದ್ದಾರೆ, ಕುಟುಂಬದವರೆಲ್ಲ ಗಾಬರಿಯಾಗಿದ್ದಾರೆ. ಹಾಗಾಗಿ ಒಬ್ಬೊಬ್ಬರೇ ಈಗ ಮಂಜುನಾಥ್ ರಾವ್ ಅವರ ವಿಜಯನಗರದಲ್ಲಿರುವ ಮನೆ, ಶಿವಮೊಗ್ಗದ ವಿಜಯನಗರ ಅಲ್ಲಿರುವ ಮನೆಗೆ ಒಬ್ಬೊಬ್ಬರೇ ಆಗಮಿಸ್ತಾ ಇದ್ದಾರೆ. ಆತಂಕದಲ್ಲಿದ್ದಾರೆ. ಏನಾಯ್ತು ಅನ್ನೋದು ಗೊತ್ತಿಲ್ಲ. 19ನೇ ತಾರೀಕು ಅವರೆಲ್ಲರೂ ಹೋಗಿದ್ರು ಪ್ರವಾಸಕ್ಕಂತೇಳಿ. ಪಾಕ್ ಉಗ್ರರಿಗೆ ಅಮಿತ್ ಶಾ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪ್ರವಾಸಿಗರ ಮೇಲಿನ ದಾಳಿಯನ್ನು ನಾವು ಸಹಿಸೋದಿಲ್ಲ ಅಂತೇಳಿ ಹೇಳಿದ್ದಾರೆ. ದಾಳಿ ನಡೆಸಿದ ಯಾರೊಬ್ಬರನ್ನೂ ಕೂಡ ಬಿಡೋದಿಲ್ಲ ಅಂತೇಳಿ ಅಮಿತ್ ಶಾ ಹೇಳಿದ್ದಾರೆ. ಕೇಂದ್ರ ಸಚಿವರು ಪಾಕ್ ಉಗ್ರರಿಗೆ ಅಮಿತ್ ಶಾ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಉಗ್ರರು ಯಾವ ಸಂಘಟನೆ, ಅವ್ರು ಯಾರು ಒಬ್ಬರನ್ನು ಕೂಡ ಉಳಿಸೋದಿಲ್ಲ ಅಂತೇಳಿ ಹೇಳಿದ್ದಾರೆ ಅಮಿತ್ ಶಾ. ಪ್ರವಾಸಿಗರನ್ನೇ ಗುರಿಯಾಗಿಸಿಕೊಂಡು ನಡೆದಂತ ದಾಳಿಯಲ್ಲಿ 2 ಮೃತಪಟ್ಟರೆ 12 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಹಲ್ಗಾಂವ್ನಲ್ಲಿ ನಡೆದಂತಹ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ 2 ಮೃತಪಟ್ಟಿದ್ದಾರೆ. ಕನ್ನಡಿಗ ಮಂಜುನಾಥ ರಾವ್ ಕೂಡ ಒಬ್ರು. ಅದರಲ್ಲಿ ಪ್ರವಾಸಿಗರ ಮೇಲಿನ ದಾಳಿಯನ್ನು ನಾವು ಸಹಿಸೋದಿಲ್ಲ ಅಂತೇಳಿ ಹೇಳಿದ್ದಾರೆ ಅಮಿತ್ ಶಾ. ದಾಳಿ ನಡೆಸಿದ ಯಾರೊಬ್ಬರನ್ನು ಕೂಡ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತೇಳಿ ಅಮಿತ್ ಶಾ ಟ್ವೀಟ್ ಮಾಡೋ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಮಿತ್ ಶಾ ಅವರು ಈ ಕುರಿತಾಗಿ ಪ್ರತಿಕ್ರಿಯೆಯನ್ನ ತಾವು ಟ್ವೀಟ್ ಮಾಡೋ ಮೂಲಕ ಹೇಳಿದ್ದಾರೆ. ಈ ಘಟನೆಗೆ ಕಾರಣ ಆದಂತ ಭಯೋತ್ಪಾದಕ ಸಂಘಟನೆ ಹಾಗೆ ಯಾರಿದ್ರಲ್ಲೇ ಇದ್ದಾರೆ, ಯಾರೊಬ್ಬರನ್ನು ಕೂಡ ಬಿಡೋದಿಲ್ಲ ಅಂತೇಳಿ ಅಮಿತ್ ಶಾ ಟ್ವೀಟ್ ಮಾಡೋ ಮೂಲಕ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಮಿತ್ ಶಾ. ನರೇಂದ್ರ ಮೋದಿ ಅವರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಪ್ರಧಾನಿಗಳಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ತಕ್ಷಣಕ್ಕೆ ಅಲ್ಲಿ ಏನೇನಾಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕಾರ್ಯಾಚರಣೆ ಈಗ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಸದ್ಯಕ್ಕೆ 4 ಹೆಲಿಕಾಪ್ಟರ್ಗಳ ಮೂಲಕ ಸೇನಾ ಕಾರ್ಯಾಚರಣೆ ನಡೀತಾ ಇದೆ. ಆ ಉಗ್ರರನ್ನ ಬೇಟೆಯಾಡೋದಕ್ಕೆ ಸೇನೆ ಸಜ್ಜಾಗಿದೆ. ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾಬಂದಿ ಹಾಕಿದ್ದಾರೆ. ಅಲ್ಲಿಂದ ತಪ್ಪಿಸಿಕೊಂಡು ಹೋಗದ ಹಾಗೆ ಎಲ್ಲಾ ರೀತಿಯಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಗುಂಡಿನ ದಾಳಿಯಲ್ಲಿ 4 ಜನ ಉಗ್ರರು ಇದ್ರು ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ. ಹೆಚ್ಚಿನವರೆಲ್ಲರೂ ಕೂಡ ಪ್ರವಾಸಿಗರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರು, ಪಹಲ್ಗಾಂವ್ಗೆ ಹೋಗಬೇಕಾಗಿತ್ತು. ಫುಡ್ ಆರ್ಡರ್ ಮಾಡಿದ್ರು. ಮಂಜುನಾಥ್ ಅವರ ಫ್ಯಾಮಿಲಿಯವರು ತಮ್ಮ ಮಗನ ಜೊತೆಯಲ್ಲಿ ತಮ್ಮ ಧರ್ಮಪತ್ನಿ ಜೊತೆಗೆ ಮಂಜುನಾಥ್ ಹೋಗಿದ್ರು. 24ನೇ ತಾರೀಕು ವಾಪಸ್ ಬರಬೇಕಾಗಿತ್ತು. ಪಹಲ್ಗಾಂವ್ಗೆ ಹೋಗುವಾಗ ಏನಾದ್ರೂ ಹೊಟ್ಟೆಗೆ ಏನಾದ್ರೂ ತಿನ್ಕೊಂಡು ಹೋಗೋಣ ಅಂತೇಳಿ ಫುಡ್ ಆರ್ಡರ್ ಮಾಡಿದವರು
ಹೊರಗಡೆ ಹೋಗಿ ಫುಡ್ ತರೋದಕ್ಕೆ ಹೋದಾಗ ಅಟ್ಯಾಕ್ ಆಗತ್ತೆ, ಸೈನಿಕರ ತರಬೇತಿ ಅಂತ ಹೇಳಿ ಧೈರ್ಯದಲ್ಲಿ ಹೋಗ್ತಾರೆ. ಆದ್ರೆ ಹಿಂತಿರುಗಿ ನೋಡೋದ್ರೊಳಗಡೆ ಅವರ ಪತ್ನಿ ಹಿಂತಿರುಗಿ ನೋಡೋದ್ರೊಳಗಡೆ ಮಂಜುನಾಥ್ ಅವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಈಗ ಶಾಕಿಂಗ್ ವಿಚಾರ, ಮಂಜುನಾಥ್ ಅವರು ಮೃತಪಟ್ಟಿದ್ದಾರೆ ಎನ್ನುವ ಶಾಕಿಂಗ್ ವಿಚಾರ ಈಗ ಲಭ್ಯ ಆಗಿದೆ. ಸದ್ಯಕ್ಕೆ ಸೇನಾ ಆಪರೇಷನ್ ಶುರುವಾಗಿದೆ. ಯಾರು ಯಾವ ಬಿಲದಲ್ಲಿ ಅಡಗಿದ್ದಾರೆ ಅವರನ್ನ ಈಗ ಎಳೆದು ತರ್ತಾರೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಸೇನಾ ಆಪರೇಷನ್ ಕೂಡ ಶುರುವಾಗಿದೆ. 4 ಹೆಲಿಕಾಪ್ಟರ್ಗಳ ಮೂಲಕ ಕಾರ್ಯಾಚರಣೆಯನ್ನ ಸೇನಾ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರ ಮನೆಯ ಬಳಿ, ಯಾರು ಮಂಜುನಾಥ್ ರಾವ್ ಅವರ ಮನೆಯ ಬಳಿ ಈಗ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬದವರೆಲ್ಲರೂ ಕೂಡ ಮನೆ ಬಳಿ ಆಗಮಿಸ್ತಾ ಇದ್ದಾರೆ. ವಿಚಾರ ತಿಳಿದು ಅವರೆಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಎಲ್ಲರೂ ಖುಷಿಯಲ್ಲಿ ಹೋದವರು, ಆದ್ರೆ ಹಿಂಗಾಯ್ತು ಅಂತ ಹೇಳಿ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. 24ನೇ ತಾರೀಕು ವಾಪಸ್ ಬರಬೇಕಾಗಿತ್ತು, ಆದ್ರೆ ದುರಂತ ಸಂಭವ. ಉಗ್ರರ ಬೇಟೆಗೆ ವಿಶೇಷ ಪಡೆ ಇಳಿದಿದೆ. 4 ಉಗ್ರರ ಬೇಟೆಗೆ ಸೇನಾ ಕಾರ್ಯಾಚರಣೆ ಆರಂಭ ಆಗಿದೆ. ವಿಶೇಷ ಹೆಲಿಕಾಪ್ಟರ್ಗಳ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. 4 ಉಗ್ರರು, ಇವರನ್ನ ಹೊಡೆದುರುಳಿಸುವುದಕ್ಕೆ ಈಗ ಪೊಲೀಸರು ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಸದ್ಯ ನೀವು ಗಮನಿಸ್ತಾ ಇದ್ದೀರಲ್ಲ, 4 ಉಗ್ರರ ಬೇಟೆಗೆ ಈಗ ಸೇನಾ ಸಿಬ್ಬಂದಿ ಅಣಿಯಾಗಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅವರನ್ನ ಹೆಡೆಮುರಿ ಕಟ್ತಾರೆ. 4 ಜನ ಉಗ್ರರು ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದ್ರು. ಈ ದಾಳಿಯಲ್ಲಿ ಕರ್ನಾಟಕ ಮೂಲದ ಮಂಜುನಾಥ್ ರಾವ್ ಅನ್ನೋರು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. 12 ಜನರಿಗೆ ಗಂಭೀರ ಗಾಯ ಆಗಿದೆ. ಇಬ್ಬರು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ದಾಳಿಯ ಹೊಣೆಯನ್ನ ಲಷ್ಕರ್ ಎ ತೊಯ್ಬಾ ಸಂಘಟನೆ ಹೊತ್ಕೊಂಡಿದೆ. ಲಷ್ಕರ್ ಎ ತೊಯ್ಬಾ ಪಾಕಿಸ್ತಾನದ ದಿ ರೆಸಿಸ್ಟೆನ್ಸ್ ಫ್ರಂಟ್ TRF ಸಂಘಟನೆ. ದಾಳಿಕೋರರು ರಾಣಿಗಳು, ಸಿಎಂ ಉಮರ್ ಆಕ್ರೋಶ ಹಾಕಿದ್ದಾರೆ. ಬೈಸರಾನ್ ಕಣಿವೆಯಲ್ಲಿ ನಡೆದ ಉಗ್ರರ ದಾಳಿ ಇದು. ದಾಳಿಯ ಹೊಣೆಯನ್ನ ಲಷ್ಕರ್ ಎ ಸಂಘಟನೆ ಹೊತ್ಕೊಂಡಿದೆ.